ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ್ಸಟೈಲ್ ವಿನು. ದೇಶದ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲುಗಲ್ಲಾಗಿರುವ ಮಹತ್ವದ ಯೋಜನೆಯೊಂದು ಈಗ ಆಂಧ್ರ ಪ್ರದೇಶದಲ್ಲಿ ರೂಪ ಪಡೆದುಕೊಳ್ಳುತ್ತಿದೆ. ಅಮರಾವತಿಯ ಸಮೀಪದಲ್ಲಿ ಭಾರತದ ಅತಿದೊಡ್ಡ ರೈಲು ನಿಲ್ದಾಣ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಈ ನಿಲ್ದಾಣ ದೇಶೀಯ ಮತ್ತು ಅಂತಾರಾಜ್ಯ ರೈಲು ಸಂಚಾರಕ್ಕೆ ಭವಿಷ್ಯದಲ್ಲಿ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮುವ ನಿರೀಕ್ಷೆ ವ್ಯಕ್ತವಾಗಿದೆ. ಅಮರಾವತಿಯನ್ನು ಕೇಂದ್ರವಾಗಿಟ್ಟುಕೊಂಡಿರುವ ಈ ನಿಲ್ದಾಣ ಸುಮಾರು 1500 ಎಕರೆ ಪ್ರದೇಶದೊಳಗೆ ನಿರ್ಮಿಸಲಾಗುತ್ತಿದೆ. ಪ್ರಾರಂಭಿಕ ಹಂತದಲ್ಲಿ 3 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಆರಂಭವಾಗಿದೆ. ಸಾರಿಗೆ ತಜ್ಞರ ಪ್ರಕಾರ ಈ ನಿಲ್ದಾಣದಲ್ಲಿ ಒಟ್ಟು 24 ಪ್ಲಾಟ್ಫಾರ್ಮ್ಗಳು ಮತ್ತು 4 ಟರ್ಮಿನಲ್ಗಳು ಇರಲಿವೆ. ವಿನ್ಯಾಸ ದೃಷ್ಟಿಯಿಂದ ಇದು ಭಾರತದ ಮೊದಲ ಮೆಗಾ ರೈಲು ಜಂಕ್ಷನ್ ಆಗಲಿದೆ. ಈ ನಿಲ್ದಾಣವು ಪ್ರತಿದಿನ ಸರಾಸರಿ 3 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರಲಿದೆ ಎಂದು ರೈಲ್ವೆ ಇಲಾಖೆ ಅಂದಾಜು ಮಾಡಿದೆ. ಯೋಜನೆಯ ಒಟ್ಟು ಅಂದಾಜು ವೆಚ್ಚ 2245 ಕೋಟಿ ರೂಪಾಯಿ ಎಂದು ಅಧಿಕೃತ ಗಣನೆಗಳು ಸೂಚಿಸುತ್ತಿವೆ. ಸಂಪರ್ಕ ವ್ಯವಸ್ಥೆ ಮತ್ತು ಹೊಸ ರೈಲು ಮಾರ್ಗ. ಈ ಯೋಜನೆಯ ಭಾಗವಾಗಿ 57 ಕಿಲೋಮೀಟರ್ ಉದ್ದದ ಹೊಸ ಬ್ರಾಡ್ಗೇಜ್ ರೈಲು ಮಾರ್ಗವನ್ನು ರೂಪಿಸಲಾಗುತ್ತಿದೆ. ಇದು ಅಮರಾವತಿಯನ್ನು ಏರುಪಾಲಂ ಮತ್ತು ನಂಬೂರು ಸ್ಥಳಗಳೊಂದಿಗೆ ಸಂಪರ್ಕಿಸುವುದು ಅಲ್ಲದೆ ಮುಂದಿನ ದಿನಗಳಲ್ಲಿ ಹೈದರಾಬಾದ್, ಚೆನ್ನೈ, ಕೋಲ್ಕತಾ ಮತ್ತು ಬೆಂಗಳೂರು ಮುಂತಾದ ಮಹಾನಗರಗಳೊಂದಿಗೆ ನೇರ ಸಂಪರ್ಕ ಕಲ್ಪಿಸಲಿದೆ. ಇದರಿಂದ ಪ್ರಯಾಣಿಕರ ಸಂಚಾರದ ಜೊತೆಗೆ ಸರಕು ಸಾಗಣೆಗೂ ಅನುಕೂಲವಾಗಲಿದ್ದು, ದಕ್ಷಿಣ ಮತ್ತು ಪೂರ್ವ ಭಾರತದ ವ್ಯಾಪಾರ ವಲಯಕ್ಕೆ ಹೊಸ ದಿಕ್ಕು ಸಿಗಲಿದೆ. ಈ ರೈಲು ಮಾರ್ಗದ ಪ್ರಮುಖ ಅಂಶವಾಗಿ ಕೃಷ್ಣಾ ನದಿಯ ಮೇಲೆ 3.2 ಕಿಲೋಮೀಟರ್ ಉದ್ದದ ರೈಲ್ವೆ ಸೇತುವೆ ನಿರ್ಮಾಣ ಕಾರ್ಯವು ಕೈಗೆತ್ತಿಕೊಳ್ಳಲಾಗಿದೆ. ಯೋಜನೆ ಪೂರ್ಣಗೊಳ್ಳುವ ವೇಳೆಗೆ ಇದು ಭಾರತದ ಉದ್ದವಾದ ರೈಲು ಸೇತುವೆಗಳಲ್ಲಿ ಒಂದಾಗಲಿದೆ ಎನ್ನುವ ನಿರೀಕ್ಷೆ ಇದೆ. ಯೋಜನೆಗಾಗಿ ಅಗತ್ಯವಿರುವ ಭೂಮಿಯಲ್ಲಿ ಈಗಾಗಲೇ 80% ಹೆಚ್ಚು ಭೂಸ್ವಾಧೀನ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಕೆಲವು ರೈತರು ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಅದರ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ ಅಂಡರ್ಪಾಸ್ಗಳ ಕಟ್ಟಡಕ್ಕೆ ಪ್ರಸ್ತಾವ ನೀಡಿದೆ. ವಿರೋಧಗಳಿದ್ದುಕೊಂಡರೂ ಆಡಳಿತ ಮತ್ತು ರೈಲು ಇಲಾಖೆ ಮಾತುಕತೆಯ ಮಾರ್ಗದಲ್ಲಿ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದೆ. ರೈಲ್ವೆ ಮೂಲಸೌಕರ್ಯ ಇಲಾಖೆಯಿಂದ ಬಂದಿರುವ ಮಾಹಿತಿ ಪ್ರಕಾರ ರೈಲು ಮಾರ್ಗ ನಿರ್ಮಾಣ ಮುಂದಿನ 2 ವರ್ಷಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ನದಿ ಸೇತುವೆ ನಿರ್ಮಾಣ ಕಾರ್ಯವನ್ನು ಮುಂದಿನ 3 ವರ್ಷಗಳಲ್ಲಿ ಮುಕ್ತಾಯಗೊಳಿಸಲು ಯೋಜನೆ ರೂಪಿಸಲಾಗಿದೆ. ಸಕಾಲದಲ್ಲಿ ಹಣಕಾಸು ಬಿಡುಗಡೆ ಮತ್ತು ತಾಂತ್ರಿಕ ಅನುಮೋದನೆಗಳು ಸುಗಮವಾಗಿ ಲಭಿಸಿದರೆ ಯೋಜನೆ ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆ. ಯೋಜನೆಯ ಮಹತ್ವ ಮತ್ತು ಪರಿಪೂರ್ಣ. ಈ ಯೋಜನೆಯಿಂದ ಅಮರಾವತಿ ದಕ್ಷಿಣ ಭಾರತದ ಪ್ರಮುಖ ರೈಲು ಹಬ್ ಆಗಿ ಬೆಳೆಯಬಹುದಾಗಿದೆ. ದೇಶದ ವಿವಿಧ ಭಾಗಗಳ ನಡುವೆ ಪ್ರಯಾಣ ಸಮಯ ಕಡಿಮೆಯಾಗುವುದಕ್ಕೆ, ನಗರಾಭಿವೃದ್ಧಿ ವೇಗ ಪಡೆಯುವುದಕ್ಕೆ ಮತ್ತು ಉದ್ಯೋಗಾವಕಾಶಗಳು ನಿರ್ಮಾಣವಾಗುವುದಕ್ಕೆ ಇದು ನೆರವಾಗಲಿದೆ. ವಾಣಿಜ್ಯ, ಪ್ರವಾಸೋದ್ಯಮ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೂ ಇದರಿಂದ ದೀರ್ಘಾವಧಿಯ ಲಾಭ ದೊರಕಲಿದ್ದು, ಆಂಧ್ರ ಪ್ರದೇಶಕ್ಕೆ ರಾಷ್ಟ್ರೀಯ ಮಟ್ಟದ ಸಾರಿಗೆ ಗುರುತಿನ ಸ್ಥಾನ ಸಿಗಲಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ರೈಲ್ವೆ ಮೂಲಸೌಕರ್ಯದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ಸಾಮರ್ಥ್ಯ ಹೊಂದಿರುವ ಅಮರಾವತಿ ರೈಲು ನಿಲ್ದಾಣ ಯೋಜನೆ ಈಗ ವೇಗವಾಗಿ ಮುಂದುವರಿಯುತ್ತಿದೆ. ಪ್ರಜಾಹಿತ, ಅಭಿವೃದ್ಧಿ ಮತ್ತು ಸಂಪರ್ಕತೆಯ ದೃಷ್ಟಿಯಿಂದ ಈ ಯೋಜನೆ ಪೂರ್ಣಗೊಳ್ಳುವಿಕೆಗೆ ಸಂಪೂರ್ಣ ದೇಶವೇ ಕಾತುರದಿಂದ ಕಾಯುತ್ತಿದೆ. ಫ್ರೆಂಡ್ಸ್, ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.